ಏನಾಯ್ತು ಶೇಖರಿ? ಯಾಕೋ ಹೀಗೆ ಕೂತಿದ್ಯಾ? ಎಲ್ಲ ಮುಗ್ದೋಯ್ತಮ್ಮ. ಏನಾಯ್ತು? ಏನ್ ಮುಗ್ದೈತೋ ಸರಿಯಾಗಿ ಹೇಳೋ. ಪ್ರಸ್ತುತ ಕೋಣೆಗೆ ಚಂದ್ರಧರ ಹೋಗಿದ್ದ ಅನ್ನೋದು ಊರಲ್ಲೆಲ್ರಿಗೂ ಗೊತ್ತಾಗೋಗಿದೆ. ಊರಲ್ಲೆಲ್ಲ ಅದೇ ಗುಲ್ಲು. ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಗಿದೆಯಮ್ಮ. ಊರಲ್ಲೆಲ್ಲ ಕಂಡು ಕಡೆ ನಿಲ್ಲಿಸಿ, ಹೌದೇನೋ ಶೇಖರಿ, ನಿನ್ನ ಮಗಳ ಜಾಜಿ ಮದುವೆ ಆಗಿದ್ದು ಬಂಗಾರಿನ, ಪ್ರಸ್ತಾವ ನಡೆದಿದ್ದು ಚಂದ್ರಧರನ್ ಜೊತೆ ಅಂತೆ, ನಿಜವಾ ಅಂತ ಆಯ್ತು ಬಂದಾಗೆಲ್ಲ ಕೇಳ್ತಾರಮ್ಮ. ಈ ವಿಷಯ ಹೊರಗಡೆ ಹೇಗೋ ಗೊತ್ತಾಯ್ತು? ಗೊತ್ತಿಲ್ಲಮ್ಮ. ಊರಲ್ಲಿ ತಲೆ ಎತ್ಕೊಂಡು ನಡೆಯೋಕ್ಕಾಗಲ್ಲ, ಹಾಗಾಗೋಗಿದೆ ಪರಿಸ್ಥಿತಿ. ಇಷ್ಟೆಲ್ಲ ಆಗಿದ್ದು ಆ ಚಂದ್ರಧರ್ನಿಂದ. ಅವನ್ ನಮ್ಮ ಮನೆಗೆ ಬರ್ದೆ ಹೋಗಿದ್ರೆ ಈ ಕಳಂಕನೂ ಬರ್ತಿರ್ಲಿಲ್ಲ. ಅವನು ನಮ್ಮನ್ನ ಸರ್ವನಾಶ ಮಾಡಕ್ಕೆ ಅಂತಲೇ ನಮ್ಮನೆಗೆ ಬಂದಿದ್ದು ಅನ್ಸುತ್ತೆ. ಶಾಸ್ತ್ರಿಗಳ ಮಗನಾಗಿ ಹೀಗ್ ಮಾಡ್ಬಿಟ್ನಲ್ಲ. ಮನೆತನದ ಮರ್ಯಾದೆ ತೆಗಿಯೋಕೆ ಇಂಥ ಒಬ್ಬ ಮಗ ಇದ್ರೆ ಸಾಕು. ಶಾಸ್ತ್ರಿಗಳಿಗಿರುವ ಒಳ್ಳೆ ತಂದಲ್ಲಿ ಒಂದು ಪಾಲುವಿನಿಗೆ ಬಂದಿದ್ರು ಸಾಕಾಗಿತ್ತು. ಶೇಖರಿ, ನಡಿ ಹೋಗೋಣ. ಶಾಸ್ತ್ರಿಗಳ ಹತ್ರನೇ ನ್ಯಾಯ ಕೇಳೋಣ. ಅವರು ಯಾವತ್ತೂ ನ್ಯಾಯಕ್ಕೆ ವಿರುದ್ಧವಾಗಿ ಹೋದವರಲ್ಲ. ಅವ್ರ ಮಗ ಈ ರೀತಿ ಮಣ್ತಿನ ಕೆಲಸ ಮಾಡಿರೋದು ಸರಿನಾ ಅಂತ ಕೇಳೋಣ. ನಡಿಯಮ್ಮ. ನಾನು ವಿರೂಪಾಕ್ಷ ಶಾಸ್ತ್ರಿಗಳು ಧರ್ಮಾಧಿಕಾರಿಯಾಗಿರೋ ದೇವಸ್ಥಾನದಲ್ಲಿ ಅಡುಗೆಯವನಾಗಿರ್ಬೋದು, ಬಡವನಾಗಿರ್ಬೋದು, ಆದರೆ ಮಾನ ಮರ್ಯಾದೆ ಬಿಟ್ಟು ಬದುಕಿದವನಲ್ಲ. ನಡಿ ಹೋಗೋಣ. ಜಾಜಿನ ಕರ್ಕೊಂಬರ್ತೀನಿ. ಜಾಜಿ ಅಲ್ಪಾಯುಷಿ
ಏನಾಯ್ತು ಜಜ್ಜಿ? ಏನಾಯ್ತು? ಕಾಲು ಉಳುಕ್ತು ಕಣೋ. ಯಾವಾಗ್ಲೂ ಏನಾದ್ರು ಒಂದು ಮಾಡ್ಕೋತಾ ಇರ್ತೀಯ, ನೋಡ್ಕೊ ಬರೋದಲ್ವೇನೆ? ನೋವಾಗ್ತಿದ್ಯಾ? ಯಾಕೆ ದೇಶಕ್ರೆ ಇಷ್ಟು ಅವಸರದಿಂದ ಬರ್ತಿದ್ದೀರಾ? ಏನಾಯ್ತು? ಯಾಕಿಷ್ಟು ಆತಂಕ? ಅಮ್ಮ ಶ್ರೀಮತಿ, ಇವತ್ತು ಈ ಚಕ್ರಾಪುರಿ ಚರಿತ್ರೆ ಅನ್ನೋ ಗ್ರಂಥ ಓದ್ತಾ ಇದ್ದೆ. ಅದರಲ್ಲಿ ಜಾಜಿ ಅಲ್ಪಾಯುಷಿ ಅಂತ ಬರೆದಿದೆ. ಇನ್ನು ಜಾಜಿಗೆಲ್ಲಿ ಏನಾಗುತ್ತೋ ಅನ್ನೋ ಆತಂಕದಿಂದ ನನ್ನ ಎದೆ ಒಂದೇ ಸಮನೆ ಬಡ್ಕೋತಾ ಇತ್ತು. ಅದಕ್ಕೋಸ್ಕರ ನನ್ನ ಕಾಣಕ್ಕೆ ಬಂದೆ ತಾಯಿ. ಜಾಜಿ ಒಳಗಿನ ಆತ್ಮದ ಅವಧಿ ಮುಗಿದ ಮೇಲೆ ಹೋಗ್ಲೇಬೇಕಲ್ವಾ ದೇಶಿಕರೇ? ಅಂದ್ರೆ ಜಾಜಿ ಬದುಕೋಲ್ವಾ? ಅದಕ್ಕುತ್ತರ ನಿಂಬಳಿನೇ ಇದೆ ದೇಶಿಕರೇ. ಯಾಕೆ ಹಂಗೆ ನೋಡ್ತಿದ್ಯಾ? ನನಗೆ ಸ್ವಲ್ಪ ನೋವಾದರೂ ನೀನು ತಡ್ಕೊಳಲ್ಲ ಅಲ್ವಾ ಬಂಗಾರಿ? ಹೇಗೆ ತಡ್ಕೊಳಕ್ಕಾಗತ್ತೆ? ನನ್ನ ಜೀವನೇ ನೀನು ಕಣೆ. ಈ ಪ್ರಪಂಚದಲ್ಲಿ ನನಗೆ ಅಂತಾರೋಳು ನೀ ಒಬ್ಬಳೇ ಅಲ್ವೇನೆ ಜಾಜಿ? ನನಗಾದರೂ ಅಷ್ಟೇ ಅಲ್ವೇನೋ. ನೀನು ನನ್ನ ಉಸಿರು ಕಣೋ. ಏನಾಯ್ತು ದೇಶಿಕರೇ? ನೀವು ಹೀಗೆ ಮೀನಾಮೇಷ ಎಣಿಸ್ತಿದ್ರೆ ನಂಗೆ ಭಯ ಆಗ್ತಾ ಇದೆ. ಅದು ನಿನ್ನ ಮಗಳು ಸುಂದರಿ ಹಾಗೆ ಜಾಜಿನೂ ಅಲ್ಪಾಯುಷಿ. ಇಲ್ಲಿ 2 ಅಡಿ ಅಗಲ 2 ಅಡಿ ಆಳ ಹಳ್ಳ ತೋಡಿಸಿ ಇಲ್ಲೇ ಕ್ಷುದ್ರ ಜೀವಿ ಜನ್ಮ ತಾಳೋದು.